Good morning, students. Yesterday I have stopped my topic of conversion disorder. ಅಂದ್ರೆ ಪರಿವರ್ತನಾ ಅಸ್ವಸ್ಥತೆಯ ಸಮಸ್ಯೆಯ ಅರ್ಥಭಾಗವನ್ನು ನಿಲ್ಲಿಸಿದ್ದೆ. Today I will go to the etiology or causes behind the causal factors behind the conversion disorder. ಅಂದ್ರೆ ಯಾವೆಲ್ಲ ಅಂಶಗಳು ಪರಿವರ್ತನಾ ಅಸ್ವಸ್ಥತೆಯ ಸಮಸ್ಯೆಗೆ ಕಾರಣವಾಗುವ ಅಂಶಗಳ ಬಗ್ಗೆ ಇವತ್ತು ನೋಡ್ತಾ ಇದ್ದೇವೆ. I will go through the PPTs. I will share my screen. Ready. 1 minute. Yes. Etiology means causes or causal factors. ಅಂದ್ರೆ ಕಾರಣವಾಗುವ ಅಂಶಗಳು ಯಾವುದೆಲ್ಲ ಅಂತ. Psychoanalytic factors in the sense it was developed by Sigmund Freud. Sigmund Freud in the sense ಇದರಲ್ಲಿ psychoanalytic factors ಅಂದ್ರೆ ಮನೋವಿಶ್ಲೇಷಣವಾದ. According to this factor, according to psychoanalytic theory, conversion disorder ಅಂದ್ರೆ ಪರಿವರ್ತನಾ ಅಸ್ವಸ್ಥತೆ ಕಾಯಿಲೆ conversion disorder is caused by repression of unconscious intrapsychic conflict. Repression of unconscious. Repression means what we are denying or what we are hiding. ಅಂದ್ರೆ ಮುಚ್ಚಿ ಹೋದಂತ ನಾವು ತಳ್ಳಿ ಹಾಕಿರ್ತೇವಲ್ಲ ಬೇಕಂತೇಳಿ ಸುಪ್ತ ಚೇತನಕ್ಕೆ ನಾವು ತಳ್ಳಿ ಹಾಕಿರುವಂತಹ ಆಂತರಿಕ ಮಾನಸಿಕ ಸಂಘರ್ಷಗಳಿಂದಾಗಿ ಒಂದು ಕಾರಣ ಇದರಿಂದಲೂ ಬರ್ತದೆ. ಸುಪ್ತ ಚೇತನದಲ್ಲಿ ಅಡಗಿರುವಂತಹ ಆಂತರಿಕ ಮಾನಸಿಕ ಸಂಘರ್ಷದಿಂದಾಗಿ and conversion of anxiety into a physical symptom. Conversion of anxiety, ಗಾಬರಿ ಯಾವುದರಿಂದಾಗಿ ನಮಗೆ ಒಂದೊಂದು ಸಿಂಪ್ಟಮ್ ಅಂದ್ರೆ ಫಿಸಿಕಲ್ ದೇಹದಲ್ಲಿ ಆಗುವಂತಹ ಬದಲಾವಣೆ ನೋಡಿ ಆ ಬದಲಾವಣೆಯಿಂದಾಗಿ ನಮ್ಗೆ ಉಂಟಾಗುವಂತ ಭಯವೇ ಆ ಬದಲಾವಣೆಯಲ್ಲಿ ಆಗುವಂತ ಬದಲಾವಣೆಯನ್ನು ಕಂಡು ನಮ್ಮಲ್ಲಿ ಆಗುವ ಗಾಬರಿಯಿಂದಾಗಿಯೂ ಕೂಡ ಈ ರೋಗ ಬರುವ ಸಾಧ್ಯತೆ ಇದೆ. ಬಿಕಾಸ್ ಆಫ್ if we are anxious because while seeing our physical symptoms or physical problems, that leads to anxiety, that leads to conversion disorder. ಸೊ ನಾವು ಆಗುವಂತಹ ಕಾಯಿಲೆ ನಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆಯ ಬಗ್ಗೆ ನಾವು ಗಮನಿಸಿದಾಗ ಅದರ ಬಗ್ಗೆ ಭಯ ಪಟ್ರೆ ಅದು ಮುಂದಕ್ಕೆ ಕನ್ವರ್ಷನ್ ಡಿಸಾರ್ಡರ್ ಅಥವಾ ಪರಿವರ್ತನಾ ಅಸ್ವಸ್ಥತೆ ಕಾಯಿಲೆಗೆ ಕಾರಣವಾಗ್ತದೆ. The conflict is between an instinctual impulse. Instinctual ಅಂದ್ರೆ ಕಾಮವಾಂಚೆ ಅಂತ ಹೇಳ್ಬೋದು, ಅಥವಾ ಬಾಳುವ ಶಕ್ತಿ, ಬಾಳುವ ಚೇತನ. ಇದರಲ್ಲಿ ಬಾಳುವ ಚೇತನದ ಪ್ರಚೋದಿತ ಅಂಶಗಳು ಯಾವ್ದಾದ್ರು ಸಂಘರ್ಷ ಉಂಟಾದ್ರೆ, ಯಾವ್ದು ನಡುವೆ ಸಂಘರ್ಷ ಅಂತ ಹೇಳಿದ್ರೆ ಬಾಳುವ ಚೇತನದ ಪ್ರಚೋದನೆ ನಡುವೆ ಸಂಘರ್ಷಗಳು ಉಂಟಾದಾಗ when instinctual conflict between the instinctual impulse ಅಂದ್ರೆ aggression, in case a person becomes aggressive towards any other physical symptoms happens in his life, happens in his body. ಯಾವುದಾದರೂ ದೈಹಿಕ ಸಮಸ್ಯೆಗಳು ಕಾಣಿಸಿಕೊಂಡಾಗ ಅವನಿಗೆ ಭಯ ಆದ್ರೆ ಅಥವಾ ಸಿಟ್ಟು ಬಂದ್ರೆ, ಅವರ ಸೆಕ್ಸುವಾಲಿಟಿ ಲೈಂಗಿಕತೆಯ ಬಗ್ಗೆ ಅವನಿಗೆ ಆಸೆ ಜಾಸ್ತಿ ಆದರೆ, ಪ್ರಚೋದನೆಗಳು ಜಾಸ್ತಿ ಆದರೆ, when there is a instinctual impulse happens in his sexuality, that is also reason for that leads to this one conversion disorder. ಅದರಿಂದಾಗಿಯೂ ಕೂಡ ಪರಿವರ್ತನಾ ಅಸ್ವಸ್ಥತೆ ಕಾಯಿಲೆ ಬರುವಂತದ್ದಿದೆ. ಲೈಂಗಿಕ ಸಮಸ್ಯೆಗಳು ಉಂಟಾಗುವಲ್ಲಿ, ಏನಾದರೂ ಅಲ್ಲಿಗೆ ಲೈಂಗಿಕ ಅಡಚಣೆ ಉಂಟಾಗುವಲ್ಲಿ, ಆ ಲೈಂಗಿಕ ಪ್ರಚೋದಿತ ರೀತಿಯಲ್ಲಿ ಲೈಂಗಿಕ ಪ್ರಚೋದನೆಯು ಕೂಡ ಕನ್ವರ್ಷನ್ ಡಿಸಾರ್ಡರ್ಗೆ ಅಥವಾ ಪರಿವರ್ತನಾ ಅಸ್ವಸ್ಥತೆ ಕಾಯಿಲೆಗೆ ಕಾರಣವಾಗ್ತದೆ. ಇನ್ಸ್ಟಿಂಕ್ಚುವಲ್ impulse in the sense aggression and sexuality needs, that is also a reason for conversion disorder. And the prohibitions, ಕೆಲವು ಸಲ ತಡೆಗಟ್ಟಲಿಕ್ಕೆ ನೋಡ್ತಾರೆ. We try to avoid these conflicts against its expressions. While if we try to avoid this or prohibit these conflicts, that is also leads to that is we are trying to repress or deny it into
ಅನ್ಕಾನ್ಶಿಯಸ್, ನಾವು ಸುಪ್ತ ಚೇತನದೆಡೆಗೆ ತಳ್ಳಿ ಹಾಕ್ತೇವೆ ಇಂಥ ಕಾನ್ಫ್ಲಿಕ್ಟ್ ಬಂದಾಗ, ಇಂಥ ಸಂಘರ್ಷಗಳು ಬಂದಾಗ. ಅದು ಆ ಕಾರಣವೂ ಕೂಡ ಒಂದು ರೀತಿಯಲ್ಲಿ ಈ ಪರಿವರ್ತನಾ ಅಸ್ವಸ್ಥತೆಯ ಕಾಯಿಲೆಗೆ ದಾರಿ ಮಾಡಿ ಕೊಡ್ತದೆ. ಸೊ ನೆಕ್ಸ್ಟ್ ಒನ್ ಇಸ್ ಅ ಸಿಂಪ್ಟಮ್ ಎಲೋ ಪಾರ್ಷಿಯಲ್ ಎಕ್ಸ್ಪ್ರೆಷನ್ ಆಫ್ ಫಾರ್ಬಿಡನ್ ವಿಶ್. ಪಾರ್ಷಿಯಲ್ ಎಕ್ಸ್ಪ್ರೆಷನ್ ಅಂದ್ರೆ ಅಂದ್ರೆ ಪಾರ್ಷಿಯಲಿ ವಿ ಆರ್ ಭಾಗಶಃ ಆ, ಭಾಗಶಃ ಅದನ್ನು ಎಕ್ಸ್ಪ್ರೆಸ್ ಮಾಡುವುದು, ಪ್ರದರ್ಶಿಸುವುದು. ಫಾರ್ಬಿಡನ್, ನಾವು ತಳ್ಳಿ ಹಾಕಿರುವಂತಹ ಯಾವುದಾದ್ರೂ ನಮಗೆ ಬೇಕಾಗಿರುವಂತಹ ಆಸೆಗಳನ್ನು ನಾವು ಭಾಗಶಃ ವ್ಯಕ್ತಪಡಿಸಿದ್ರು ಕೂಡ, ಪಾರ್ಷಿಯಲಿ ಎಕ್ಸ್ಪ್ರೆಸ್ ಆರ್ forbidden what we have repressed wishes and urge but disguise it, so that patients can avoid consciously confronting their unacceptable impulses. ಅನ್ಎಕ್ಸೆಪ್ಟೇಬಲ್ ಅಂದ್ರೆ ಅಕ್ಸೆಪ್ಟೇಬಲ್ ಅಲ್ಲದ, ಸ್ವೀಕೃತವಲ್ಲದ ಪ್ರಚೋದಿತ ಅಂಶಗಳನ್ನು ನಾವು ತಳ್ಳಿ ಹಾಕಿದ್ರು ಕೂಡ ಅದು ದಟ್ ರಿಮೈನ್ ಇನ್ ಅನ್ಕಾನ್ಶಿಯಸ್ ಮೈಂಡ್. If there is a conflict between these conflict in intrapsychic, conflict in unconscious mind, that leads to conversion disorder. ಇದು ಆಂತರಿಕ ಸಂಘರ್ಷಕ್ಕೆ, ಸುಪ್ತ ಚೇತನದಲ್ಲಿ ಆಂತರಿಕ ಮಾನಸಿಕ ಸಂಘರ್ಷಕ್ಕೆ ದಾರಿ ಮಾಡುತ್ತದೆ. ಇದರಿಂದಾಗಿ ಪರಿವರ್ತನಾ ಅಸ್ವಸ್ಥತೆ ಕಾಯಿಲೆ ಬರುವಂತ ಸಾಧ್ಯತೆ ಇದೆ. ದಟ್ ಈಸ್ ಸಿ conversion disorder symptom has a symbolic relation to the unconscious conflict. ಯಾವ್ದಾದ್ರು ಕನ್ವರ್ಷನ್ ಡಿಸಾರ್ಡರ್, ಯಾವ್ದಾದ್ರು ಫಿಸಿಕಲ್ ಸಿಂಪ್ಟಮ್ಸ್ ಬಂದ್ರೆ, if a person perceive any physical symptoms that has a symbolic relation to the unconscious conflict, unconsciously that leads to a conflict. ಅಂದ್ರೆ ಅನ್ಕಾನ್ಶಿಯಸ್ಲಿ ಗೊತ್ತಾಗದ ಹಾಗೆ ಸುಪ್ತ ಚೇತನದಲ್ಲಿ ಸಂಘರ್ಷಕ್ಕೆ ದಾರಿ ಮಾಡ್ತದೆ. ಕನ್ವರ್ಷನ್ ಡಿಸಾರ್ಡರ್ ಸಿಂಪ್ಟಮ್ಸ್ ಆಲ್ಸೋ allow patients to communicate that they need special consideration and special treatment. ಇದು ಅವ್ರದ್ದು ಮೇನ್ ಸಮಸ್ಯೆ. ಕನ್ವರ್ಷನ್ ಡಿಸಾರ್ಡರ್ ನ ಸಮಸ್ಯೆ ಅಂದ್ರೆ, ಪರಿವರ್ತನಾ ಅಸ್ವಸ್ಥತೆಯ ಕಾಯಿಲೆಯಿಂದ ಬಳಲುವಂತವರು ಕಾಯಿಲೆಯನ್ನು ಗಮನಿಸಿದಾಗ when they perceive symptoms also allow the patients, this leads to the patients to communicate that, ಅಂದ್ರೆ ಇದೇನ್ ಮಾಡುತ್ತದೆ ಅಂತ ಹೇಳಿದ್ರೆ, ಯಾವ ರೋಗಿಗೆ ಇತ್ತ ಕಾಯಿಲೆ ಬರ್ತದೋ, ಈ ಕಾಯಿಲೆಗೆ ಒಳಗಾದ ರೋಗಿ they need a special they want a special consideration. ನನಗೆ ವಿಶೇಷವಾದಂತ ಕಾಳಜಿ ಬೇಕು, ವಿಶೇಷವಾದಂತ ಚಿಕಿತ್ಸೆ ಬೇಕು ಅಂತ ಬಯಸ್ತಾರ ಅವರು. ಸೊ they are seeking for a special consideration, ಅಂದ್ರೆ ವಿಶೇಷ ರಿಯಾಯಿತಿ ಬೇಕು, and special treatment. They are requesting, they are waiting for a special treatment and special attention or the special consideration. They want a special consideration and special treatment. ನನ್ನಲ್ಲಿ ಬೇರೆ ದೊಡ್ಡ ರೋಗ ಇದೆ, ಹಾಗಾಗಿ ನನಗೆ ನನ್ನಲ್ಲಿರುವ ಕಾಯಿಲೆಗೆ ವಿಶೇಷವಾದಂತ ರಿಯಾಯಿತಿ ಬೇಕು, ವಿಶೇಷವಾದಂತ ಚಿಕಿತ್ಸೆ ಬೇಕು ಅಂತ ಬಯಸ್ತಾರೆ. ಸೊ ದ ಪರ್ಸನ್ ಹೂ ಹ್ಯಾಸ್ ದಿಸ್ disorder, they need a special consideration and special treatment. Such symptoms may function as non-verbal means of controlling and manipulating others. ಇದು ಯಾಕಂತ ಹೇಳಿದ್ರೆ, ಅವ್ರು ಯಾಕೆ why, because these people need special treatment, because they want to deny, they want to control these conflicts. ಅವರು ಈ ಸಂಘರ್ಷಗಳು ಬರ್ತದಲ್ಲ ಅವರ ತಲೆಯಲ್ಲಿ, ಈ ಆಲೋಚನೆಗಳು ಬರ್ತದಲ್ಲ, ಈ ಆಲೋಚನೆಯನ್ನು ತಡೆ ಹಿಡಿಯುವ ಸಲುವಾಗಿ they need a special consideration. ಇದನ್ನು ನಿಯಂತ್ರಿಸುವ ಸಲುವಾಗಿ, to control these thoughts, they are seeking for a special consideration and special treatment. ಅಂದ್ರೆ ಅಂತಹ ಕಾಯಿಲೆಯಿಂದ ಬರುವಂತಹ ಸಮಸ್ಯೆಯನ್ನು ತಡೆಗಟ್ಟುವ ಸಲುವಾಗಿ ಕಂಟ್ರೋಲ್, ನಿಯಂತ್ರಿಸುವ ಸಲುವಾಗಿ ಅವರಿಗೆ ಸ್ಪೆಷಲ್ ಕನ್ಸಿಡರೇಷನ್, ವಿಶೇಷ ಚಿಕಿತ್ಸೆ ಮತ್ತು ವಿಶೇಷ ರಿಯಾಯಿತಿ ಬೇಕು ಅಂತ ಬಯಸ್ತಾರೆ. ಇನ್ನು ಒಂದು ಲಾಸ್ಟ್ ಇದು ಲರ್ನಿಂಗ್ ಥಿಯರಿ. ಲರ್ನಿಂಗ್ ಥಿಯರಿ ಅಂದ್ರೆ ಕಲಿಕಾ ಸಿದ್ಧಾಂತ ಅಂತ. ಹೆಚ್ಚಿನದು ನೋಡಿ ನಾವು ಇನ್ನು ಕ್ಲಾಸಿಕಲ್ ಕಂಡೀಷನಿಂಗ್ ಅಲ್ಲಿ ನೋಡಿರ್ಬೋದು ನೀವು, ಪೌಲೋವ್ನ ಕಂಡೀಷನ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಸೆಕೆಂಡ್ ಇಯರ್ ಅಲ್ಲೇನೋ ಇತ್ತು ನಿಮಗೆ ಶಾಸ್ತ್ರೀಯ ಅನುಬಂಧ ಕಲಿಕೆಯಲ್ಲಿ. ಅಲ್ಲಿ ಇರೋದು ಏನು ಅಂತ ಹೇಳಿದ್ರೆ, ಕೆಲವು ನಾಯಿ ಮೊದಲಿಗೆ ಬೆಲ್ ಸೌಂಡ್ ಇಲ್ಲದೆ ಬೆಲ್ ಸೌಂಡ್ ಕೊಟ್ಟು, ಆಮೇಲೆ ಪೌಲೋವ್ ನಾಯಿಗೆ ಫುಡ್ ಕೊಡ್ತಾ ಇದ್ದ. ಆಮೇಲೆ ಬೆಲ್ ಸೌಂಡ್ ಕೊಡ್ಬೇಕಾದ್ರೆ ಬರೇ ಬೆಲ್ ಸೌಂಡ್ ಕೊಟ್ಟು ಫುಡ್ ಕೊಡದೇ ಇರ್ಬೇಕಾದ್ರೆ, ಆಹಾರ ಕೊಡದೇ ಇರ್ಬೇಕಾದ್ರೆ ಬರೇ ಬೆಲ್ ಸೌಂಡಿಗೆ ಮಾತ್ರ ನಾಯಿ
ಜೊಲು ಸುರಿಸ್ಲಿಕ್ಕೆ ಶುರು ಮಾಡಿತ್ತು ಅಂತ ಹೇಳ್ತಾರಲ್ಲ, ಆ ರೀತಿಯ ಕಂಡೀಷನ್ ಲರ್ನಿಂಗ್ ಕೂಡ ಇಲ್ಲಿದೆ ನೋಡಿ. ಇನ್ ಟರ್ಮ್ಸ್ ಆಫ್ ಕಂಡೀಷನ್ ಲರ್ನಿಂಗ್ ಥಿಯರಿ, ಕಂಡೀಷನ್ ಅಂದ್ರೆ ಶಾಸ್ತ್ರೀಯ ಅನುಬಂಧ ಕಲಿಕೆಯ ವಿಧಾನದಲ್ಲಿ, a conversion symptom can be seen as a piece of classically conditioned learned behavior. Learned behavior, see, most of the behavior are learned behavior. While we are seeing our parents, we see after seeing our parents we start to develop same kind of behavior. After seeing our patients physical symptoms, if our parents also worrying about their physical symptoms, we also develop the same symptoms while observing them. ಅವರನ್ನು ನೋಡಿ ಅವರನ್ನು ಗಮನಿಸಿ ನಮಗೂ ಸಹ ಅದೇ ಸಮಸ್ಯೆ ಬರ್ತದೆ. ಈಗ ನೋಡಿ, ನಾಯಿ ಸರಿ ಪ್ರತಿ ಸಲ ಬೆಲ್ ಸೌಂಡ್ ಅನ್ನು ಗಮನಿಸಿ, ಬೆಲ್ ಸೌಂಡ್ ಆದ ನಂತರ ಫುಡ್ ಬರ್ತದೆ ಅಂತ ಅದಕ್ಕೆ ಗೊತ್ತಿತ್ತು. ಸೊ ಪ್ರತಿ ಸಲ ಬೆಲ್ ಸೌಂಡ್ ಆದ ಮೇಲೆ ಫುಡ್ ಬರ್ತದೆ ಅಂತ ಗೊತ್ತಾಗುವಾಗ ಬೆಲ್ ಸೌಂಡ್ ಆದ ಕೂಡಲೇ ಫುಡ್ ಕೊಡದೇ ಇದ್ರು ಕೂಡ ಜೊಲ್ಲು ಸುರಿಸ್ತಾ ಇತ್ತು. ಸೂನ್ ಆಫ್ಟರ್ ದಿ ಬೆಲ್ ಸೌಂಡ್, Paulo's assistant used to give a food. Repeatedly while giving this, only when the Paulo's assistant didn't give the food, even though only for the bell sound, Paulo's dog salivate for the only for the bell sound. While hearing the bell sound, ಬರೇ ಬೆಲ್ ಸೌಂಡ್ ಅಥವಾ ಗಂಟೆ ಶಬ್ದ ಕೇಳಿದಾಗ್ಲೇ ನಾಯಿ ಜೊಲ್ಲು ಸುರಿಸ್ಲಿಕ್ಕೆ ಶುರು ಮಾಡ್ತಿತ್ತು. ಬರೇ ನೋಡಿ ನೋಡಿ ಅಭ್ಯಾಸ ಆಗಿ ಅದನ್ನ ನೋಡಿ ನೋಡಿ ಬರೇ ಬೆಲ್ ಸೌಂಡಿಗೆನೆ ಜೊಲ್ಲು ಸುರಿಸ್ತಾ ಇತ್ತು. ಹಾಗೇನೆ ಸಮಸ್ಯೆ ಇಲ್ಲದೇ ಇದ್ದು ಕೂಡ ನಾವು ಬೇರೆಯವರನ್ನು ನೋಡಿ while seeing our adults behavior or elders behaviors, while seeing our elders behavior or parents behavior, while seeing this, we are also learning some behavior from them. So this is classically conditioned ಶಾಸ್ತ್ರೀಯ ಅನುಬಂಧ ಕಲಿಕೆ ಅಂತಾನು ಹೇಳ್ಬೋದು. While seeing others behavior, we also develop this kinds of behavior. This is also reason for a conversion disorder. ಬೇರೆಯವರ ವರ್ತನೆಯನ್ನು ನೋಡಿ ಕೂಡ ಪರಿವರ್ತನಾ ಅಸ್ವಸ್ಥತೆಯ ಕಾಯಿಲೆ ಬರುವಂತ ಸಾಧ್ಯತೆ ಇದೆ. ಸಿಂಪ್ಟಮ್ಸ್ ಆಫ್ ಇಲ್ನೆಸ್ ಅಂದ್ರೆ ಬೇರೆಯವರಿಗೆ ಏನಾದ್ರೂ ಕೆಲವು ಸಲ ತಲೆ ತಿರುಗೋದು ಆ ತರದ ಏನಾದ್ರು ಆಗ್ತದೆ ಅಂತ ಹೇಳ್ಬೇಕಾದ್ರೆ ನಮಗೂ ಆ ತರದೇ ಆಗುದು ಫೀಲಿಂಗ್. ನೀವೇ ನೋಡಿರ್ಬೋದು, ಕೆಲವರಿಗೆ ವಾಮಿಟ್ ಬಂದಾಗ ನಮಗೂ ಸಹ ವಾಮಿಟ್ ಬಂದಾಗ ಆಗುದು. ಇದ್ದಕ್ಕಿದ್ದಾಗ ಅದನ್ನ ನೋಡಿ ಆಕ್ಚುಲಿ ನಮಗೆ ನಿಜವಾಗ್ಲೂ ಅದು ಆ ಫೀಲ್ ಇರುವುದಿಲ್ಲ, ಆದ್ರೆ ನೋಡಿದಾಗ ಮಾನಸಿಕವಾಗಿ ನಾವು ಅದಕ್ಕೆ ಒಗ್ಗಿಕೊಂಡು ಹೋಗಿ ನಮಗೂ ಬಂದಾಗ ಆಗುದು. ಬೇರೆಯವರಿಗೆ ಕಾಲು ನೋವು ಅಂತ ಹೇಳ್ಬೇಕಾದ್ರೆ ಅದೇ ಬಂದಾಗ ಆಗುದು. ಆ ರೀತಿಯಲ್ಲಿ ಸಿಂಪ್ಟಮ್ಸ್ ಆಫ್ ಇಲ್ನೆಸ್ ಲರ್ನ್ ಇನ್ ಚೈಲ್ಡ್ಹುಡ್ ಅಲ್ಲಿ ಹೆಚ್ಚಾಗಿ ಡ್ಯೂರಿಂಗ್ ದ ಚೈಲ್ಡ್ಹುಡ್ ಡೇಸ್, ವೈಲ್ ದೇ ಆರ್ ಅಬ್ಸರ್ವಿಂಗ್ they learned lots of behavior from the while seeing their parents behavior or elders behavior, ಎಸ್ಪೆಷಲಿ ಇನ್ ಚೈಲ್ಡ್ಹುಡ್ ಡೇಸ್. ಬಾಲ್ಯಾವಸ್ಥೆಯಲ್ಲಿ ಇಂಥ ವರ್ತನೆಗಳು ಲರ್ನ್ ಅಂದ್ರೆ ಇಂಥ ಕಲಿಕೆಯ ವರ್ತನೆಗಳು ಕಲಿಯುವುದು ಬೇಗ, ಬೇರೆಯವರನ್ನು ನೋಡಿದ ಕೂಡಲೇ. ಈಗ ಬೇರೆಯವರು ಧೂಮಪಾನ ಮಾಡುವುದನ್ನು ನೋಡಿದ ಕೂಡಲೇ ಬಾಲ್ಯಾವಸ್ಥೆಯಲ್ಲಿ ಬರ್ತದಲ್ಲ, ಹಾಗೇನೆ ಇದು ಕೂಡ ಅಷ್ಟೇ. ಬೇರೆಯವರು ನೋಡಿದ ಕೂಡಲೇ ಅವರು ಸಹ ಈ ವರ್ತನೆಯನ್ನು ಬೆಳೆಸಿಕೊಳ್ತಾರೆ. ಸಣ್ಣ ಸಣ್ಣದೇನೋ ಒಂದು ಇವನ್ ಫಾರ್ they may have a little physical symptoms or physical disorders. For that, if they worry about for that, while seeing their parents behavior, they also develop the same kinds of behavior. ಎಲ್ಲಿಯಾದ್ರೂ if their parents worry about for their physical symptoms, because of psychological reasons, ಮಾನಸಿಕ ಸಮಸ್ಯೆಯಿಂದಾಗಿ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗೆ ಅವರು ಗಾಬರಿ ಪಟ್ರೆ ಅದನ್ನು ನೋಡಿ ಈ ಮಕ್ಕಳು ಕೂಡ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ಅದನ್ನು ಬೆಳೆಸಿಕೊಳ್ತಾರೆ. are called forth as a means of coping with an otherwise ಇಂಪಾಸಿಬಲ್ ಸಿಚುವೇಶನ್. ಇದು ಅಸಾಧ್ಯವಾದ ಸಂದರ್ಭದಲ್ಲಿ ಇಂಥ ಕಾಯಿಲೆಗಳು ಬರ್ತದೆ ಮತ್ತು ಇದರಿಂದ ಹೊರ ಬರ್ಲಿಕ್ಕೂ ಆಗುದಿಲ್ಲ. ಇದೊಂದು ಲರ್ನಿಂಗ್ ಥಿಯರಿ. ಸೊ ಐ ವಿಲ್ ಸ್ಟಾಪ್ ಬೈ ಹಿಯರ್ ಇಟ್ ಸೆಲ್ಫ್. This is conversion disorder. In the next class, I will go through the hypochondrial disorders, hypochondriasis. That is very interesting one. ವಿಷಣ್ಣತೆ ಕಾಯಿಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತೇನೆ. ಅದಕ್ಕೂ ಮೊದಲು ನಾನು ಹೇಳುವಂತ ಕೆಲವು ವಿಚಾರಗಳಿದೆ, ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ, ನೆಕ್ಸ್ಟ್ ಇದರಲ್ಲಿ ಕ್ಲಾಸ್ ಅಲ್ಲಿ ಹೇಳ್ತೇನೆ ಏನು ಅಂತ.